ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮೈತ್ರಿಯಲ್ಲಿ ಬಹುತೇಕ ಜೆಡಿಎಸ್ಗೆ ಖಚಿತ ಅನ್ನೋ ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಅಲ್ಲೂ ಕೂಡ ಟಿಕೆಟ್ಗಾಗಿ ಫೈಟ್, ಲಾಬಿ ಜೋರಾಗಿದೆ. ಕೋಲಾರ ಟಿಕೆಟ್ ಜೆಡಿಎಸ್ ಪಾಲಾಗುವ ಸಾಧ್ಯತೆ. ಹೈಕಮಾಂಡ್ಗೆ ಮುನಿಸ್ವಾಮಿ ಪರ ಬೆಂಬಲಿಗರ ಒತ್ತಡ. ಕೋಲಾರದಲ್ಲಿ ಮೈತ್ರಿ ಟಿಕೆಟ್ ಜೆಡಿಎಸ್ ಪಾಲಾಗುವ ಸಾಧ್ಯತೆ ಇದೆ. ಹಾಲಿ ಸಂಸದ ಮುನಿಸ್ವಾಮಿಗೆ ಟಿಕೆಟ್ ನೀಡಬೇಕು ಅಂತ ದಲಿತ ಮುಖಂಡರು, ಬಿಜೆಪಿ ನಾಯಕರು ಒತ್ತಾಯಿಸುತ್ತಾರೆ. ಕೋಲಾರ ಲೋಕಸಭಾ ಕ್ಷೇತ್ರ ಬಿಜೆಪಿ ಪಕ್ಷಕ್ಕೆ ಬಹುತೇಕ ಮಿಸ್ ಆಗಲಿದೆ ಅಂತ ಹೇಳಲಾಗ್ತಿದೆ. ಈ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಗೊಂದಲ ಉಂಟಾಗಿದೆ. ಹಾಲಿ ಸಂಸದ ಮುನಿಸ್ವಾಮಿ ಇದ್ರೂ ಸಹ ಜೆಡಿಎಸ್ ಒತ್ತಡಕ್ಕೆ ಮಣಿದು ಕೋಲಾರ ಕ್ಷೇತ್ರವನ್ನ ಬಿಟ್ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಇದರಿಂದ ಬೇಸರಗೊಂಡಿರುವಂತಹ ಬಿಜೆಪಿ ಕಾರ್ಯಕರ್ತರು ಸರಣಿ ಸಭೆಗಳನ್ನ ಮಾಡಿ ಮುನಿಸ್ವಾಮಿಗೆ ಹೈಕಮಾಂಡ್ ಟಿಕೆಟ್ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಬಿಜೆಪಿ ಯುವ ಮೋರ್ಚಾ, ಎಸ್ಸಿ ಮೋರ್ಚಾ, ದಲಿತ ಮುಖಂಡರು ಸರಣಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸಂಸದ ಮುನಿಸ್ವಾಮಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕಳಿಸ್ತಾರೆ. ಈಗ ಕ್ಯಾಂಡಿಡೇಟ್ ಯಾರಾಗಬೇಕು ಅನ್ನೋದು ಪಕ್ಷದ ಸಂದರ್ಭದಲ್ಲಿ ಬಿಜೆಪಿಗೆ ಸಂಬಂಧಪಟ್ಟ ಹಾಗೆ ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿಕೊಳ್ಳಿ. ಯಾಕಂದರೆ ನಾವು ಇಂಥವ್ರಿಗೆ ಅಂತಂತಂದರೆ ತಪ್ಪಾಗತ್ತೆ. ಪಕ್ಷದ ಬಿಜೆಪಿ ನಂಬಬೇಕಾಗಿರ್ತಕ್ಕಂಥ ದೇಶ ರಕ್ಷಣೆ, ಆ ರಕ್ಷಣೆಗೆ ಇಲ್ಲಿಂದ ಒಬ್ಬ ಅಭ್ಯರ್ಥಿ ಇಲ್ಲಿ ಕೆಲಸ ಮಾಡಿ ಯಾರು ಸಮರ್ಪಕವಾಗಿ ಕೆಲಸ ಮಾಡಿ ಗೆಲ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಕೋಲಾರ ಬಿಜೆಪಿ ಟಿಕೆಟ್ ಕೈತಪ್ಪುವ ಬೆನ್ನಲ್ಲೇ ದೆಹಲಿಯಲ್ಲಿ ಸಂಸದ ಮುನಿಸ್ವಾಮಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಿದ್ದಾರೆ. ಕೆಲವೊತ್ತು ಚರ್ಚೆ ನಡೆಸಿದಂತಹ ಮುನಿಸ್ವಾಮಿಗೆ ಪಕ್ಷ ಸರಿಯಾದ ಜವಾಬ್ದಾರಿಯನ್ನ ನೀಡಲಿದೆ ಅಂತ ನಡ್ಡಾ ಭರವಸೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಗೆ ಕಗ್ಗಂಟಾದ ಚಿಕ್ಕಬಳ್ಳಾಪುರ ಟಿಕೆಟ್, ಸುಧಾಕರ್ ವರ್ಸಸ್ ಎಸ್ಆರ್ ವಿಶ್ವನಾಥ್ ಫೈಟ್. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರಬಲ ಆಕಾಂಕ್ಷಿಗಳಾದಂತಹ ಮಾಜಿ ಸಚಿವ ಕೆ ಸುಧಾಕರ್ ಹಾಗೂ ಶಾಸಕ ಎಸ್ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಮಧ್ಯೆ ಪ್ರಬಲ ಪೈಪೋಟಿ ಬಿದ್ದಿದೆ. ಮಗನಿಗೆ ಟಿಕೆಟ್ ಕೈತಪ್ಪುವ ಆತಂಕದಲ್ಲಿ ಎಸ್ಆರ್ ವಿಶ್ವನಾಥ್ ಸಿಡಿದೆದ್ದಿದ್ದಾರೆ. ನನ್ನ ಮಗನಿಗೆ ಟಿಕೆಟ್ ಕೊಟ್ರೆ ಗೆಲುವು ಸುಲಭ. ಒಂದ್ ವೇಳೆ ನನ್ನ ಮಗನಿಗೆ ಟಿಕೆಟ್ ನೀಡಲಿಲ್ಲ ಅಂದ್ರೆ ನಾನೇ ಚುನಾವಣೆಯನ್ನ ಸ್ಪರ್ಧೆ ಮಾಡ್ತೀನಿ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಈಗ ಕ್ಷೇತ್ರದ JDSನ ಮುಖಂಡರು ನಿಮಗೂ ಗೊತ್ತಿರ್ತಾರೆ. ನಾನು ಹೇಳೋದು ನನ್ನ ಪರವಾಗಿ ಮಾತಾಡ್ತೀನಿ. ತಾವೊಂದ್ಸರಿ ಇವತ್ತು ಸಂಜೆ ಒಳಗಡೆ ಕೆಲವು ಫೋನ್ ಮಾಡಿ ಕಾನ್ಫಿಡೆನ್ಷಿಯಲ್ ಆಗಿ ಯಾರು ಕೊಟ್ಟರೆ ಒಳ್ಳೇದು ನೀವೇ ಕೇಳ್ಕೊಡ್ರಿ. ಈಗ ಅವನದೇನು ನಂದೇನು ಒಂದು ಅಪ್ಡೇಟ್ ಚೇಂಜ್ ಆಗಬೇಕಷ್ಟೇ. ಇನ್ನೆಲ್ಲ ತಯಾರಿ ಹಂಗೆ ಇರ್ತದಲ್ವಾ, ಕಾರ್ಯಕರ್ತರು ಹಂಗೆ ಇರ್ತಾರೆ, ಉಳಿಕೆದೆಲ್ಲ ಇರ್ತದೆ, ಗಾಡಿ ಹಂಗೆ ಇರ್ತದೆ, ನಾಮಿನೇಷನ್ಗೆ ಪೇಪರ್ ಒಂದು ಚೇಂಜ್ ಆಗ್ತದೆ ಅಷ್ಟೇ. ಆದರೆ ನಾನು ಹೇಳೋದು 99 ಅಲೋಕ್ ಅವ್ರಿಗೆ ಕೊಡಲಿ. ಅಚಾನಕ್ ಆದಾಗ ನನಗೆ ಕೊಡಲಿ, ನನಗೇನು ಸ್ವಾರ್ಥ ಇಲ್ಲ, ನಾನು ಡೆಲ್ಲಿಗೆ ಹೋಗಬೇಕು ಅಂತಲ್ಲ. ಆದರೆ ಈಗ ಅಂತಿಮವಾಗಿ ಇಲ್ಲಿಂದ ಪಟ್ಟಿ ಹೋಗಿರ್ತಕ್ಕಂಥದ್ದು ಇಬ್ಬರದೇ, ಸುಧಾಕರ್ ಅಲೋಕ್. ಈಗ ನಾವು ನಿನ್ನೆಯಿಂದ ನಮ್ಮನ್ನು ಪರಿಗಣಿಸಿ ಅಂತೇಳಿ ಕಳಿಸಿದ್ದೀವಿ ಅಷ್ಟೇ, ಪ್ರಬಲವಾಗಿರ್ತಕ್ಕಂಥವ್ರು. ಒಟ್ನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಕೋಲಾರ ಕ್ಷೇತ್ರ ಕಗ್ಗಂಟಾಗಿದೆ. ಇತ್ತ ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಪೈಪೋಟಿ ಏರ್ಪಟ್ಟಿದೆ. ಪಕ್ಷ ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.